ನೋಡಿ, ಜಾತಿ ಗಣತಿ ಅಂಗೀಕಾರ ಅನ್ನೋದು ಸಿದ್ದರಾಮಯ್ಯವರಿಗೆ ಅಷ್ಟರ ಮಟ್ಟಿಗೆ ಯಾಕೆ ಮುಖ್ಯ ಆಗಿತ್ತು? ಬಹಳ ಮುಖ್ಯ. ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ. ಇಷ್ಟರ ಮಟ್ಟಿಗೆ ಹಠಕ್ಕೆ ಬಿದ್ದು ರಾಹುಲ್ ಗಾಂಧಿ ಅವ್ರ ಜೊತೆ 2 ಗಂಟೆ ಕೂತು ಮಾತನಾಡಿ, ಬಹುತೇಕ ಮಾತಾಡಿದ್ದವರು ಜಾತಿ ಗಣತಿ ಅಂಗೀಕಾರದ ಬಗ್ಗೆ. ಯಾಕೆ ಇಷ್ಟೊಂದು ಹಠ? ಯಾಕೆ? ಇದರಿಂದ ಅಂತ ಲಾಭ ಏನು ಸಿದ್ದರಾಮಯ್ಯವರಿಗೆ? ಏನು ಅಂಗೀಕಾರ ಮಾಡಿದ ಕೂಡಲೇ ಏನು ರಾತ್ರೋರಾತ್ರಿ ಏನೋ ಬದಲಾಗ್ಬಿಡುತ್ತಾ? ಆದ್ರೆ ಸಿದ್ದರಾಮಯ್ಯನವರು ಇಷ್ಟರ ಮಟ್ಟಿಗೆ ಇದನ್ನ ಪ್ರಯಾರಿಟಿಯಾಗಿ ತೆಗೆದುಕೊಳ್ಳಿಕ್ಕೆ, ಆದ್ಯತೆಯಾಗಿ ತೆಗೆದುಕೊಳ್ಳಿಕ್ಕೆ, ಬೆನ್ನು ಬಿದ್ದು ಅಪ್ರೂವಲ್ ಪಡೆಯೋದಕ್ಕೆ ದೇರ್ ಇಸ್ ಎ ರೀಸನ್. ದೇರ್ ಇಸ್ ಎ ಬಿಗ್ ರೀಸನ್. ಸುಮ್ಮನೆ ಅಲ್ಲ ನಾನು ಹೇಳ್ತಾರೆ, ನೀವು ಒಪ್ತೀರಿ ಅದನ್ನ. ಸುಮ್ಮನೆ ಸಿದ್ದರಾಮಯ್ಯನವರು ಇಷ್ಟರ ಮಟ್ಟಿಗೆ ರಾಹುಲ್ ಗಾಂಧಿ ಜೊತೆ, ಕೆ.ಸಿ. ವೇಣುಗೋಪಾಲ್ ಜೊತೆ, ಸುರ್ಜೇವಾಲಾ ಜೊತೆ, ಸೋನಿಯಾ ಗಾಂಧಿ ಅವರಿಗೂ ಮಾಹಿತಿ ಕೊಟ್ಟಿದ್ದಾರೆ. ಸುಮ್ಮನೆ ಅಲ್ಲ. ಅದು ಏನು ಅಂತ ಹೇಳಿದ್ರೆ ನೀವೇ ಒಪ್ತೀರಿ. ಏನು ರೀಸನ್ ಏನು? ಎಸ್, ಅದೇ ವಿವರವನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ಸಿದ್ದರಾಮಯ್ಯನವ್ರ ನಡೆ ಬಹಳಷ್ಟು ಚರ್ಚೆಗೆ ಆಸ್ಪದವನ್ನ ಕೊಡ್ತಾ ಇತ್ತು. ಅವರು ಜಾತಿ ಗಣತಿ ಅಂಗೀಕಾರ ಮಾಡ್ತೀವಿ, ಸಂಪುಟದಲ್ಲಿ ತರ್ತೀವಿ ಅಂತ ಹೇಳ್ತಾನೆ ಇದ್ರು. ಆದ್ರೆ ಮುಂದೆ ಹೋಗ್ತಾ ಇತ್ತು. ನೋಡಿ, ಇದು ಇವತ್ತು ನಿನ್ನೆದಲ್ಲ. ನಾ ರೀಸನ್ ಹೇಳ್ತೀನಿ ನಿಮಗೆ. ಸಿದ್ದರಾಮಯ್ಯನವರು ಇಷ್ಟರ ಮಟ್ಟಿಗೆ ಹಠಕ್ಕೆ ಬಿದ್ದು ಯಾಕೆ ಜಾತಿ ಗಣತಿಯನ್ನ ಅಂಗೀಕಾರ ಪಡೀಲಿಕ್ಕೆ ಮುಂದಾದ್ರು ಅನ್ನೋದನ್ನ ನಾನು ನಿಮಗೆ ವಿವರಿಸಿ ಹೇಳ್ತೀನಿ. ಆದ್ರೆ 2014ರಲ್ಲಿ ಸಿದ್ದರಾಮಯ್ಯನವರು ಈ ಜಾತಿ ಗಣತಿಯನ್ನ ಮಾಡಿಸಿದ್ರು. ಅವ್ರ ಪ್ರಕಾರ ಇದು ಸಾಮಾಜಿಕ ಶೈಕ್ಷಣಿಕ ವರದಿ. ಆದ್ರೆ ಅಸಲಿಗೆ ಲೆಕ್ಕಾಚಾರ ಬೇಕಾಗಿದ್ದು ಜಾತಿಯದ್ದೇ ಆಗಿತ್ತು. ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗ, ಅದರ ಮೂಲಕ ಈ ವರದಿಯನ್ನು ತಯಾರಿಸಲಾಯಿತು. 1200 ಪುಟಗಳ ವರದಿ, 169 ಕೋಟಿ ವೆಚ್ಚ. ಇಷ್ಟೆಲ್ಲ ಮಾಡಿದಂತ ಸಿದ್ದರಾಮಯ್ಯನವರು 2014ರಲ್ಲೂ ಮುಖ್ಯಮಂತ್ರಿ, 15ರಲ್ಲೂ ಮುಖ್ಯಮಂತ್ರಿ, 16ರಲ್ಲೂ ಮುಖ್ಯಮಂತ್ರಿ, 17ರಲ್ಲೂ ಮುಖ್ಯಮಂತ್ರಿ, 18ರಲ್ಲೂ ಮುಖ್ಯಮಂತ್ರಿ. 2018ರ ಮೇ 15ರವರೆಗೂ ಅವ್ರು ಮುಖ್ಯಮಂತ್ರಿನೇ. 16ನೇ ತಾರೀಕು ರಾಜೀನಾಮೆ ಕೊಟ್ಟರು. ಹಾಗಿದ್ದು ಕೂಡ ಅವ್ರಿಗೆ ಅಂಗೀಕಾರ ಮಾಡ್ಲಿಕ್ಕೆ ಆಗ್ಲೇ ಇಲ್ಲ. ಅರೆ, ವರದಿಯೆಲ್ಲ ಮಾಡಿಸಿದ್ರು, ಪ್ರತಿಷ್ಠೆಯ ಪ್ರಶ್ನೆಯಾಗಿ ತೆಗೆದುಕೊಂಡು ಮಾಡಿಸಿದ್ರು. ಆದ್ರೆ ಅದನ್ನ ಅಂಗೀಕಾರ ಮಾಡ್ಲಿಕ್ಕೆ ಆಗ್ಲೇ ಇಲ್ಲ. ಹೋಗ್ಲಿ, ಈಗ ಮತ್ತೆ 2ನೇ ಸತಿ ಮುಖ್ಯಮಂತ್ರಿ ಆದ್ರಲ್ಲಪ್ಪ. 136 ಸೀಟು, ಫುಲ್ ಮೆಜಾರಿಟಿ. 2023ರಲ್ಲಿ ಮುಖ್ಯಮಂತ್ರಿ, 2024ರಲ್ಲಿ ಮುಖ್ಯಮಂತ್ರಿ. ಆಗ್ಲಿಲ್ಲ. ಯಾಕಾಗ್ಲಿಲ್ಲ? ನೋಡಿ, ಇದು ಯಾಕೆ ಮುಖ್ಯ ಅನ್ನೋದಕ್ಕೆ ಇಲ್ಲಿದೆ ರೀಸನ್. ಅವತ್ತು ಯಾವ ಕಾರಣಕ್ಕಾಗ್ಲಿಲ್ವೋ ಇವತ್ತು ಅದೇ ಕಾರಣಕ್ಕೆ ಮುಖ್ಯ. ಅವತ್ತು ಯಾವ ಕಾರಣಕ್ಕಾಗ್ಲಿಲ್ಲ? ಅವತ್ತು ಯಾವಾಗ ಇವರು ಜಾತಿ ಗಣತಿ ತಯಾರಾಯ್ತು, ಅಂಗೀಕಾರ ಮಾಡ್ತೀವಿ ಅಂತ ಹೈಕಮಾಂಡ್ ಹತ್ರ ಹೋದ್ರೆ, ಮಲ್ಲಿಕಾರ್ಜುನ ಖರ್ಗೆ ಅವರು, ಅವರ ನೇತೃತ್ವದಲ್ಲಿ ಮೂಲ ಕಾಂಗ್ರೆಸ್ಸಿಗರೆಲ್ಲ ಅಡ್ಡ ಹಾಕೊಂಡಿದ್ದು ಬಿಟ್ರು. ಯಾವುದೇ ಕಾರಣಕ್ಕೂ ಇದಕ್ಕೆ ಅಂಗೀಕಾರಕ್ಕೆ ಅವಕಾಶ ಕೊಡಬೇಡಿ. ಇದರಲ್ಲಿ ಅಹಿಂದ ವರ್ಗಗಳ ಸಂಖ್ಯೆಯನ್ನು ಹೆಚ್ಚು ತೋರಿಸಿದ್ದಾರೆ. ಎಷ್ಟು ತೋರಿಸಿದ್ದಾರೆ ಅದು ಹೇಳ್ತೀನಿ ನಾನು. ಯಾವ ಕಾರಣಕ್ಕೂ ಅವಕಾಶ ಕೊಡಬೇಡಿ ಅಂತಲಿ ರಾಹುಲ್ ಗಾಂಧಿ ಹತ್ರ ಹೋದ್ರು. ಅವತ್ತಿಗೆ ರಾಹುಲ್ ಗಾಂಧಿ ಅವರಿಗೆ ಇದರ ಮಹತ್ವದ ಅರಿವಿತ್ತೋ ಇಲ್ವೋ? ಈಗ ಬಿಡಿ, ಅವರು ಲಾಸ್ಟ್ ಎಲೆಕ್ಷನ್ ಅಲ್ಲಿ ಜಾತಿ ಗಣತಿಯನ್ನ ದೇಶಾದ್ಯಂತ ಮಾಡುತ್ತೀವಿ ಅಲ್ಲಿ ಪ್ರಣಾಳಿಕೆಯಲ್ಲೇ ತಂದುಬಿಟ್ರು. ಅದಕ್ಕೆ ಅವರಿಗೂ ಅನಿವಾರ್ಯ ಆಯ್ತು ಈ ಬಾರಿ. ಯಾರು ಏನೇ ಅಡ್ಡ ಹಾಕೊಂಡು ನಿಂತರು, ಯಾಕೆ ಆಗ್ಲಿಲ್ಲ ಅಂದ್ರೆ ಅದೇ ಕಾರಣಕ್ಕಾಗಲಿಲ್ಲ. ಅವತ್ತು ರಾಹುಲ್ ಗಾಂಧಿ ಅವರ ಬಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೇರಿದಂತೆ ಮೂಲ ಕಾಂಗ್ರೆಸ್ಸಿಗರೆಲ್ಲ ಹೋಗಿ, ಬೇಡ, ಇದಕ್ಕೆ ಅವಕಾಶ ಕೊಡಬೇಡಿ, ಅಹಿಂದ ವರ್ಗಗಳ ಸಂಖ್ಯೆ ಹೆಚ್ಚು ತೋರಿಸಿದ್ದಾರೆ, ಲಿಂಗಾಯತರದ್ದು ಒಕ್ಕಲಿಗರದ್ದು ಕಡಿಮೆ ತೋರಿಸಿದ್ದಾರೆ, ಸೊ ಅದು ಅಲ್ಲಿ ರಾಜಕೀಯವಾಗಿ ದೊಡ್ಡ ಪೆಟ್ಟು ಕೊಡುತ್ತೆ ಅನ್ನುವ ಅರ್ಥದಲ್ಲಿ ಸಂದೇಶ ಕೊಟ್ಟರು. ಮತ್ತೆ ಖರ್ಗೆ ಅವ್ರದ್ದು ಏನ್ ರೀಸನ್ ಅಂದ್ರೆ, ಅವರಿಗೆ ಅಲ್ಲಿ ಲೆಫ್ಟ್ ಟು ರೈಟ್ ಅನ್ನೋದಿದೆಯಲ್ಲ, ಅದು ಹೊಡೆತ ಕೊಡುತ್ತೆ ಅಲ್ಲಿ ಅವ್ರ ಚಿಂತೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಆಗ ಅಡ್ಡ ಹಾಕುವಲ್ಲಿ, ಯಾವುದೇ ಕಾರಣಕ್ಕೂ ಜಾತಿ ಗಣತಿ ವರದಿಯನ್ನ ಅಂಗೀಕಾರ ಮಾಡಲಿಕ್ಕೆ ಆಗದ ರೀತಿಯಲ್ಲಿ ತಡೆಯುವಲ್ಲಿ ಅವರು ಯಶಸ್ವಿ ಆದರು. ಫಸ್ಟ್ ಟರ್ಮ್ ಮುಗೀತು, ಸೆಕೆಂಡ್ ಟರ್ಮ್ ಬಂತು. ಸಿದ್ದರಾಮಯ್ಯವರಿಗೆ ಈಗ ಒಂದು ಶಕ್ತಿ ಬಂದಿತ್ತು. ಏನಂದ್ರೆ, ಸ್ವತಃ ರಾಹುಲ್ ಗಾಂಧಿ ದೇಶಾದ್ಯಂತ, ಸಂಸತ್ತಿನಲ್ಲೂ ಸಂಸತ್ತಿನ ಹೊರಗೂ ಜಾತಿ ಗಣತಿ ವಿಚಾರವನ್ನು ಅವರು ಪ್ರಬಲ ಅಸ್ತ್ರ ಮಾಡ್ಕೊಂಡಿದ್ರು, ಪ್ರಮುಖ ಅಸ್ತ್ರ ಮಾಡ್ಕೊಂಡಿದ್ರು. ಪ್ರಣಾಳಿಕೆಯಲ್ಲೂ ಘೋಷಣೆ ಮಾಡಿಬಿಟ್ಟಿದ್ರು ಲೋಕಸಭಾ ಚುನಾವಣೆ. ಹೀಗಾಗಿ ಅನಿವಾರ್ಯ ಇತ್ತು. ಆದರೂ ಕೂಡ ಮೂಲ ಕಾಂಗ್ರೆಸ್ಸಿಗರು ಮತ್ತೊಮ್ಮೆ ಆಕ್ಟಿವ್ ಆದರು. ತಡೆಯುವಲ್ಲಿ ಇಲ್ಲಿಯವರೆಗೂ ಸಕ್ಸಸ್ ಆದರು. ಸಿದ್ದರಾಮಯ್ಯನವರು ಪದೇ ಪದೇ ನಾ ಸಂಪುಟಕ್ಕೆ ತರ್ತೀನಿ ಅನ್ನೋದು, ಚಾಮರಾಜನಗರದಲ್ಲಿ ಸಚಿವ ಸಂಪುಟ ಸಭೆ ಮಾಡಿ ಅಲ್ಲಿ ಇದನ್ನು ಅಂಗೀಕಾರ ಮಾಡ್ತೀವಿ ಅನ್ನೋದು, ಏನು ಮಾಡಿದ್ರು ಕೂಡ ಒಪ್ಪಿಗೆ ಸಿಗ್ತಾ ಇರಲಿಲ್ಲ. ಮಧ್ಯದಲ್ಲಿ ಮೂಢ ಹಗರಣ ಬೇರೆ ಬಂತು. ಸೊ ಸಿದ್ದರಾಮಯ್ಯವರು ಹೇಗೋ ಅದರಿಂದ ಹೊರಗೆ ಬಂದರೆ ಸಾಕು ಅನ್ನೋ ಹಾಗಾಗಿತ್ತು. ಅದರಿಂದ ಹೊರಗೆ ಬರುವವರೆಗೂ ಯಾವುದೇ ಪ್ರಮುಖ ನಿರ್ಣಯ ಬೇಡ ಅಂತಲೇ ಹೈಕಮಾಂಡ್ ಹೇಳಿತ್ತು. ಈ ಎಲ್ಲ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯವರು ಸುಮ್ಮನಿದ್ರು. ಆದರೆ ಯಾವಾಗ ಮೂಢ ಹಗರಣದಿಂದ ಅವರಿಗೆ ಲೋಕಾಯುಕ್ತ ಒಂದು ಕ್ಲೀನ್ ಚಿಟ್ ಕೊಡ್ತು, ಅವರು ಮತ್ತೆ ಶುರು ಮಾಡ್ಕೊಂಡ್ರು.
ಈ ಬಾರಿ ದೆಹಲಿಗೆ ಹೋದಾಗ ರಾಹುಲ್ ಗಾಂಧಿ ಅವರ ಮುಂದೆ ಅವರು ಗಟ್ಟಿಯಾಗಿ ಹೇಳಿದ್ದನ್ನೇ ನೋಡಿ. ಮೂಲ ಕಾಂಗ್ರೆಸ್ಸಿಗರೆಲ್ಲ ಇದನ್ನ ಯಾವ ಕಾರಣಕ್ಕಾಗಿ ವಿರೋಧ ಮಾಡ್ತಿದ್ದಾರೋ ಏನೋ, ಅವರು ನೇರವಾಗಿ ಮೂಲ ಕಾಂಗ್ರೆಸ್ಸಿಗರು ಅಂತ ಹೇಳಲಿಲ್ಲ. ಆದರೆ ಕೆಲವರು ಪಕ್ಷದ ಒಳಗೆ ನೋಡಿ ನಮ್ಮ ಬಲ ಯಾವುದು, ಕಾಂಗ್ರೆಸ್ನ ಬಲ ಯಾವುದು ಅವ್ರು ಹೇಳಿದ್ದು. ನಮ್ಮ ಜೊತೆ ನಿಂತಿರೋದು ಯಾರು? ಪ್ರಮುಖವಾಗಿ ಅಹಿಂದ ವರ್ಗಗಳು. ಅವರ ಬೆಂಬಲ ಪಕ್ಷಕ್ಕೆ ಬೇಕು. ಹೀಗಿರುವಾಗ ಪ್ರಣಾಳಿಕೆಯಲ್ಲಿ ನೀವೇ ಘೋಷಣೆ ಮಾಡಿ ಇದನ್ನ ಅಂಗೀಕಾರ ಮಾಡ್ಲಿಕ್ಕೆ ಅವಕಾಶ ಕೊಡಲಿಲ್ಲ ಅಂದರೆ ರಾಜ್ಯದಲ್ಲಿ ಒಂದು ಕೆಟ್ಟ ಸಂದೇಶ ಹೋಗ್ತಾ ಇದೆ ಅಂತ ಹೇಳಿದ್ರು. ಇಷ್ಟರ ಮಟ್ಟಿಗೆ ಈಗ ಖರ್ಗೆ ಅವರಾಗಿರ್ಬೋದು, ಇವನ್ ಡಿ ಕೆ ಶಿವಕುಮಾರ್ ನೋಡಿ, ಡಿ ಕೆ ಶಿವಕುಮಾರ್ ಅವರು ಈ ಬಾರಿ ಎಷ್ಟರ ಮಟ್ಟಿಗೆ ವಿರೋಧಕ್ಕೆ ನಿಂತರು ಅಂದ್ರೆ ಒಕ್ಕಲಿಗರ ಸಂಘ ಒಂದು ಪ್ರಮುಖ ನಿರ್ಣಯ ಮಾಡಿತ್ತು, ಇದನ್ನ ಅಂಗೀಕಾರ ಮಾಡಬಾರ್ದು ಅಂತ ಹೇಳಿ. ನಾನು ನಿಮ್ಗೆ ಹೇಳ್ತೀನಿ, ನಾ ಹೇಳ್ದಲ್ಲ ಅಂಕಿಅಂಶ ನೋಡಿ ಹೇಳ್ತೀನಿ ನಿಮ್ಗೆ, ಇಲ್ಲೇ ಇದೆ. ಆ ಒಕ್ಕಲಿಗರ ಸಂಘದ ನಿರ್ಣಯದಲ್ಲಿ ಏನಿತ್ತು ಅಂದ್ರೆ ಇದು ಅವೈಜ್ಞಾನಿಕ ವರದಿ. 40%, 40% ಹೌಸಸ್ ಮಾತ್ರ ವಿಸಿಟ್ ಮಾಡಿದ್ದಾರೆ, ಸಂಪೂರ್ಣವಾಗಿ ಜಾತಿ ಗಣತಿ ಆಗಿಲ್ಲ. ಹೀಗಾಗಿ ಇದು ಅಂಗೀಕಾರ ಆಗಬಾರ್ದು ಅಂತ ಇತ್ತು. ಅದಕ್ಕೆ ಸ್ವತಃ ಡಿ ಕೆ ಶಿವಕುಮಾರ್ ಸೈನ್ ಮಾಡಿದ್ರು. ನೋಡಿ ಹೇಗಿತ್ತು ವಿರೋಧ ಅನ್ನೋದಕ್ಕೆ ಇದು ಸಾಕ್ಷಿ. ಇದು ಅಷ್ಟರ ಮಟ್ಟಿಗೆ ಓಪನ್ ವಾರಿಗೆ ನಿಂತರು. ಇಷ್ಟೆಲ್ಲ ಆದ ನಂತರ ಅವರ ವಿರೋಧ ಯಾಕೆ ಅಂದ್ರೆ ಈಗ ಒಕ್ಕಲಿಗರ ಸಂಘ ಆಗಿರ್ಬೋದು, ಹಾಗೆ ಶಾಮನೂರು ಶಿವಶಂಕರಪ್ಪ, ಈಗ ವೀರಶೈವ ಮಹಾಸಭಾ, ಏನಾಗ್ತಾ ಇತ್ತು ಅಂಕಿಅಂಶ ಹೇಳ್ಬಿಡ್ತೀನಿ ನಿಮಗೆ, ಬಹಳ ಕ್ವಿಕ್ ಆಗಿ ಹೇಳ್ತೀನಿ ನೋಡಿ. ಇದರಲ್ಲಿರುವ ಅಂಕಿಅಂಶ ನೋಡಿ, ಜಾತಿ ಗಣತಿ ವರದಿಯಲ್ಲಿ ಇರುವಂತ ಅಂಕಿಅಂಶ ನೋಡಿ. ಹಿಂದೆ ಕಾಂತರಾಜು ಅವರ ನೇತೃತ್ವದ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗ ಈ ರಿಪೋರ್ಟ್ ಅನ್ನ ರೆಡಿ ಮಾಡಿದ್ರು ಕೂಡ ಇದನ್ನ ಸಲ್ಲಿಕೆ ಮಾಡಿದ್ದು ಕೆ ಜಯಪ್ರಕಾಶ್ ಹೆಗ್ಡೆ ನೇತೃತ್ವದ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗ. ಅವ್ರು ಕೊಟ್ಟ ನಂತರ ಯಾವ ರೀತಿ ಇದೆ, ಈ ವರದಿಯ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿ ಅತಿ ದೊಡ್ಡ ಸಂಖ್ಯೆಯಲ್ಲಿರುವ ಜಾತಿ ಯಾವುದು ಅಂದ್ರೆ ಅದು ಹಿಂದುಳಿದ ವರ್ಗಗಳು ಅಂತ ಉಲ್ಲೇಖಿಸ್ತಾರೆ. ಯಾವುದು? ಪ್ರವರ್ಗ 2A, ಪ್ರವರ್ಗ 1 ಸೇರಿದಂತೆ ಹಿಂದುಳಿದ ಜಾತಿಗಳೆಲ್ಲವೂ ಕೂಡ ಒಗ್ಗೂಡಿ ಕರ್ನಾಟಕ ರಾಜ್ಯದಲ್ಲಿ 1,10,00,000 ಜನರಿದ್ದಾರೆ ಅಂತ ಹೇಳಿ ಈ ವರದಿಯಲ್ಲಿ. ಅದಷ್ಟೇ ಅಲ್ಲ, ಅದರ ಜೊತೆಗೆ ನೋಡಿ ಬಹಳ ಇಂಪಾರ್ಟೆಂಟು, ಇತರೆ ಹಿಂದುಳಿದ ವರ್ಗಗಳು ಅಂದ್ರೆ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್, OBC, ಅವರು ಸುಮಾರು 60 ಲಕ್ಷ ಇದ್ದಾರೆ ಅಂತ ಇದೆ ಈ ರಿಪೋರ್ಟ್ ಅಲ್ಲಿ. ಅಲ್ಲಿಗೆ ಟೋಟಲ್ 1,70,00,000 ಹಿಂದುಳಿದ ವರ್ಗದವರಿದ್ದಾರೆ ಅನ್ನೋದು ಈ ವರದಿಯಲ್ಲಿದೆ. ಇಂಪಾರ್ಟೆಂಟ್ ಪಾಯಿಂಟ್ ಇದು, ನೆನ್ಪಿಟ್ಕೊಳ್ಳಿ. ಇನ್ನು ಪರಿಶಿಷ್ಟ ಜಾತಿ, ಶೆಡ್ಯೂಲ್ಡ್ ಕ್ಯಾಸ್ಟ್, 1,06,00,000 ಅಂತ ಹೇಳಿ ಈ ವರದಿಯಲ್ಲಿದೆ. ಎಸ್ಟಿ ಶೆಡ್ಯೂಲ್ಡ್ ಟ್ರೈಬ್ 40 ಲಕ್ಷದಷ್ಟಿದ್ದಾರೆ ಅಂತ ಹೇಳಿ ಈ ವರದಿಯಲ್ಲಿದೆ. ಅಲ್ಲಿಗೆ ದಲಿತರ ಸಂಖ್ಯೆ ಎಷ್ಟಿದೆ ಅಂತ ಆಯ್ತು? 1,46,00,000 ದಲಿತರಿದ್ದಾರೆ. ಲೆಕ್ಕ ಹಾಕಳಿ. ಹಿಂದುಳಿದ ವರ್ಗ 1,70,00,000, ದಲಿತರು 1,40,00,000, 46,00,000. ಇನ್ನು ಅಲ್ಪಸಂಖ್ಯಾತರು 80 ಲಕ್ಷದಷ್ಟಿದ್ದಾರೆ ಅಂತ ಹೇಳಿ ಈ ವರದಿಯಲ್ಲಿದೆ. ಟೋಟಲ್ ಮಾಡಿದ್ರೆ 3,96,00,000 ಜನ ಅಹಿಂದ ವರ್ಗಗಳು, ಅಲ್ಪಸಂಖ್ಯಾತ, ಹಿಂದುಳಿದ, ದಲಿತ. ಸಿದ್ದರಾಮಯ್ಯನವರ ಟ್ರಂಪ್ ಕಾರ್ಡ್ ಯಾವುದು? ಅಹಿಂದ. ಅದಕ್ಕೆ ಸಿದ್ದರಾಮಯ್ಯನವರು ಬೆನ್ಬಿದ್ದಿದ್ದು, ಅದಕ್ಕೆ ಸಿದ್ದರಾಮಯ್ಯನವರು ಹಠಕ್ಕೆ ಬಿದ್ದಿದ್ದು. ಈ ಕಡೆ ಈ ಮೂಲ ಕಾಂಗ್ರೆಸ್ಸಿಗರು, ಈಗ ಡಿ ಕೆ ಶಿವಕುಮಾರ್, ಮಲ್ಲಿಕಾರ್ಜುನ್ ಖರ್ಗೆ, ಇನ್ನು ಬಹಳ ಜನ ಇದ್ದಾರೆ ನೋಡಿ. ಬಿ ಕೆ ಹರಿಪ್ರಸಾದ್ ಮಾತ್ರ ಈ ಬಾರಿ ಆಕಾಶ ಕಳಚಿ ಬಿದ್ರು ಜಾತಿ ಗಣತಿ ವರದಿ ಜಾರಿ ಆಗ್ಲೇಬೇಕು, ಅಂಗೀಕಾರ ಆಗ್ಲೇಬೇಕು ಅಂತ ಹೇಳಿದವರೊಬ್ರೆ. ಅವರ ಬದಲಾದ ನಿಲುವು. ಈ ಹಿಂದೆ ಅವ್ರು ಏನು ಹೇಳ್ತಿರ್ಲಿಲ್ಲ, ಹಿನ್ನೆಲೆಯಲ್ಲಿ ಏನ್ ಮಾಡ್ತಿದ್ರು ಗೊತ್ತಿಲ್ಲ, ಈ ಬಾರಿ ಮಾತ್ರ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಇನ್ನು ಈ ವರದಿಯ ಪ್ರಕಾರ ರಾಜ್ಯದಲ್ಲಿ ಲಿಂಗಾಯತರ ಸಂಖ್ಯೆ 60 ಲಕ್ಷ, ಒಕ್ಕಲಿಗರ ಸಂಖ್ಯೆ 50 ಲಕ್ಷ, ಬ್ರಾಹ್ಮಣರ ಸಂಖ್ಯೆ 18 ಲಕ್ಷ, ಇನ್ನು ಇತರೆ ಸಮುದಾಯಗಳು ಸಣ್ಣ ಪುಟ್ಟ ಎಲ್ಲ ಸೇರಿ 60 ಲಕ್ಷ. ಇವೆಲ್ಲ ಒಟ್ಟು ಮಾಡಿದ್ರೆ ಎಷ್ಟು? 1,87,00,000. ನೀವು ಲೆಕ್ಕ ಹಾಕಳಿ. ಅಲ್ಲಿಗೆ ಅಹಿಂದ 3.96 ಲಕ್ಷ, ಅಂದ್ರೆ 3.96 ಕೋಟಿ, 3,96,00,000. ಲಿಂಗಾಯತ, ಒಕ್ಕಲಿಗ, ಬ್ರಾಹ್ಮಣ ಇತರರೆಲ್ಲ ಸೇರಿ 1,87,00,000. ಅಲ್ಲಿಗೆ ಇವರು ಯಾವ ಕಾರಣಕ್ಕಾಗಿ ವಿರೋಧ ಮಾಡ್ತಾ ಇದ್ರು ಗೊತ್ತಾಯ್ತಾ? ಈ ವರದಿ ಏನಾದ್ರು ಅಂಗೀಕಾರ ಆಗಿದ್ದೇ ಆದ್ರೆ, ಜಾರಿ ಆದ್ರೆ ಸಿದ್ದರಾಮಯ್ಯನವರು ಅಹಿಂದ ಚಾಂಪಿಯನ್ ಅಂತ ಆಗ್ಬಿಡ್ತಾರೆ. ಅದು ಅವ್ರಿಗೆ ಬೇಕಾಗಿರ್ಲಿಲ್ಲ. ಯಾಕಂದ್ರೆ ಅಹಿಂದ ವರ್ಗಗಳೇ ಕರ್ನಾಟಕ ರಾಜ್ಯದಲ್ಲಿ ಪ್ರಬಲ ಸಮುದಾಯಗಳು. ಅಂದ್ರೆ ಅವರೇ ಹೆಚ್ಚು ಸಂಖ್ಯೆಯಲ್ಲಿರೋದು. ಪ್ರಬಲ ಅಂದ್ರೆ ಯಾವ ರೀತಿ? ಸಂಖ್ಯೆಯಲ್ಲಿ. ಆ ಸಂಖ್ಯೆಗೆ ಅನುಗುಣವಾಗಿ ಅವ್ರಿಗೆ ಸವಲತ್ತು ಕೊಡಬೇಕು ಅಂತ. ಅಲ್ಲಿಗೆ ಎಲ್ಲ ಸವಲತ್ತು ಅವ್ರಿಗೆ ಹೋಗುತ್ತೆ. ಈ ಲೆಕ್ಕಾಚಾರ ಕೂಡ ಇದೆ. ಮತ್ತೆ ಇವರೆಲ್ಲ ವಿರೋಧ ಮಾಡ್ತಿದ್ದ ಆ ಲೆಕ್ಕಾಚಾರಕ್ಕಲ್ಲ, ಸಿದ್ದರಾಮಯ್ಯನವರು ಅಹಿಂದ ಚಾಂಪಿಯನ್ ಆಗ್ಬಿಡ್ತಾರೆ, ಅಹಿಂದ ವರ್ಗಗಳು ಇನ್ನಷ್ಟು ಗಟ್ಟಿಯಾಗಿ ಸಿದ್ದರಾಮಯ್ಯನವರ ಬೆನ್ನ ಹಿಂದೆ ನಿಲ್ತವೆ, ಇದು ಅವ್ರಿಗೆ ಬೇಕಾಗಿರಲಿಲ್ಲ. ಈ ಕಾರಣಕ್ಕಾಗಿ ವಿರೋಧ ಮಾಡ್ತಾ ಇದ್ದಿದ್ದು.
ಅರ್ಥ ಆಯ್ತಲ್ಲ ಯಾವ ಕಾರಣಕ್ಕಾಗಿ ವಿರೋಧ, ಯಾಕೆ ಜಾತಿ ಗಣತಿ ಇಷ್ಟರ ಮಟ್ಟಿಗೆ ಪ್ರತಿಷ್ಠೆಯ ಪ್ರಶ್ನೆ ಆಯಿತು. ಈಗ ಡಿ ಕೆ ಶಿವಕುಮಾರ್ ಅವ್ರಿಗೂ ಸಿದ್ದರಾಮಯ್ಯ ಅಹಿಂದ ಚಾಂಪಿಯನ್ ಅಂತ ಆಗೋದು ಯಾಕೆ ಬೇಕಾಗಿರುತ್ತೆ? ಯಾವುದೇ ನಾಯಕ ಆಗಲಿ ತಾನು ಲೀಡರ್ ಆಗಬೇಕು ಅಂತ ಪ್ರಯತ್ನ ಮಾಡ್ತಿರುವಾಗ ಇನ್ನೊಬ್ಬ ಕಣ್ಣೆದುರಿಗೆ ಇಂಥದ್ದೊಂದು ವರದಿಯನ್ನು ಇಟ್ಕೊಂಡು ಲೀಡರ್ ಆಗೋದನ್ನು ಯಾಕೆ ಬಯಸ್ತಾರೆ? ಯಾರು ಬಯಸಲ್ಲ. ಡಿ ಕೆ ಶಿವಕುಮಾರ್ ಅಂತ ಅಲ್ಲ, ಖರ್ಗೆ ಅಂತ ಅಲ್ಲ, ಯಾರು ಬಯಸೋದಿಲ್ಲ. ಆದರೆ ಸಿದ್ದರಾಮಯ್ಯವರು ಹಠಕ್ಕೆ ಬಿದ್ದು ರಾಹುಲ್ ಗಾಂಧಿ ಅವರಿಂದ ಅಪ್ರೂವಲ್ ಪಡೆದು ಈಗ ತಮ್ಮ ಏನು ಮೂಲ ಉದ್ದೇಶ ಇತ್ತು 2014ರಲ್ಲಿ ಈ ಜಾತಿ ಗಣತಿ ವರದಿ ಮಾಡಿಸುವಾಗ ಅದನ್ನ ಈಡೇರಿಸಿಕೊಂಡಿದ್ದಾರೆ. ಬಹುಶಃ ಸಿದ್ದರಾಮಯ್ಯನವರ ಮಟ್ಟಿಗೆ ರಾಜಕೀಯವಾಗಿ ಇದೊಂದು ದೊಡ್ಡ ಶಕ್ತಿ, ನೋ ಡೌಟ್ ಇನ್ ದಟ್. ಯಾಕಂದ್ರೆ ಅವರ ಐಡೆಂಟಿಟಿನೇ ಅಹಿಂದ, ಅಲ್ಪಸಂಖ್ಯಾತ, ಹಿಂದುಳಿದ, ದಲಿತ. ನೋಡಿ ಈಗ 7 ಕೋಟಿ ಆಗಿದೆ ಜನಸಂಖ್ಯೆ. ನೀವು ಇವತ್ತಿಗೆ ಹೋಲಿಕೆ ಮಾಡ್ಲಿಕ್ಕೆ ಆಗೋದಿಲ್ಲ, ಅವತ್ತಿಗೆ ಇಷ್ಟಿತ್ತು ಸಂಖ್ಯೆ. ಈಗ ನೋಡಿ ಹಳೆಯ ಡೇಟಾ ಯಾವ್ದಿರುತ್ತೋ ಅದನ್ನಿಟ್ಕೊಂಡೇ ಎಲ್ಲವನ್ನು ಜಾರಿ ಮಾಡೋದು. ಈಗ ಕರ್ನಾಟಕದಲ್ಲಿ 224 ವಿಧಾನಸಭಾ ಕ್ಷೇತ್ರಗಳು ಅಂತ ಇದೆ. ಯಾವ ಲೆಕ್ಕಾಚಾರದ ಮೇಲಿದೆ ಅದು? 2011ರ ಜನಗಣತಿ ಮೇಲಿದೆಯಾ? ಇಲ್ಲ, 1971ರ ಜನಗಣತಿ ಆಧರಿಸಿ 224 ಅಂತ ಸಂಖ್ಯೆ ಫೈನಲ್ ಮಾಡಿರೋದು. ಸೊ ಅದೇ ಮುಂದುವರಿತಾ ಇದೆ. ಈಗ ಜನಸಂಖ್ಯೆ ಬದಲಾಗಿದೆ ಅಂದ್ರೆ ಕ್ಷೇತ್ರಗಳ ಸಂಖ್ಯೆ ಬದಲಾಗಬೇಕು, ಆದ್ರೆ ಆಗಿಲ್ಲ. ಕ್ಷೇತ್ರಗಳ ಪುನರ್ವಿಂಗಡಣೆ ಆದ್ರೂ ಕೂಡ ಮತ್ತೆ ಜನಗಣತಿ ಆದ್ರೆ ಮಾತ್ರ 2021ರಲ್ಲಿ ಆಗ್ಬೇಕಿತ್ತು, ಆಗ್ಲಿಲ್ಲ. ಆಗ ಮತ್ತೆ ಯಾವಾಗ ಜನಗಣತಿ ಆಗುತ್ತೋ ಆಗ ಆ ಸಂಖ್ಯೆಗೆ ಆಧರಿಸಿ ಕ್ಷೇತ್ರಗಳನ್ನ ಸಂಖ್ಯಾವಾರು ಪುನರ್ವಿಂಗಡಣೆ ಮಾಡ್ಬೋದು. ನೀವು ಗಡಿ ಬದಲು ಮಾಡೋದು ಈಗಲೂ ಮಾಡ್ಬೋದು, ಅದು ಬೇರೆ ವಿಷಯ. ಆದರೆ ಸಂಖ್ಯೆಗಳ ಬದಲಾವಣೆ ಆಗಬೇಕಿದ್ರೆ ಆ ಡೇಟಾ ಬೇಕಾಗುತ್ತೆ. ಈಗ ಈ ಜಾತಿ ಗಣತಿ ವರದಿಯನ್ನೇ ಇಟ್ಕೊಂಡು ಸವಲತ್ತುಗಳ ಹಂಚಿಕೆ ವಿಚಾರದಲ್ಲಿ ಸಿದ್ದರಾಮಯ್ಯನವರು ತೀರ್ಮಾನಗಳನ್ನ ತೆಗೆದುಕೊಳ್ಬೋದು. ಬಹುಶಃ ಆ ದೃಷ್ಟಿಯಿಂದ ನೋಡೋದಾದ್ರೆ ಸಿದ್ದರಾಮಯ್ಯನವರು ರಾಜಕೀಯವಾಗಿ ಒಂದು ದೊಡ್ಡ ಶಕ್ತಿಯನ್ನು ಈ ಮೂಲಕ ಪಡೆದುಕೊಂಡಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಗೋಚರಿಸ್ತಾ ಇದೆ. ನಿಮ್ಮ ಪ್ರಕಾರ ಸಿದ್ದರಾಮಯ್ಯನವರು ಈ ವರದಿಯಿಂದಾಗಿ ಈಗಾಗಲೇ ಅಹಿಂದ ಅವರ ಐಡೆಂಟಿಟಿ, ಅಹಿಂದ ಚಾಂಪಿಯನ್ ಅಂತ ಅನ್ಸ್ಕೊಳ್ಳಿಕ್ಕೆ ಮತ್ತೊಂದು ಮೆಟ್ಟಿಲು ಅಂತ ನೀವು ಪರಿಭಾವಿಸ್ತೀರಾ? ಇದು ಸಿದ್ದರಾಮಯ್ಯನವರಿಗೆ ದೊಡ್ಡ ಶಕ್ತಿ ರಾಜಕೀಯವಾಗಿ ಅಂತ ಪರಿಭಾವಿಸ್ತೀರಾ? ಹಾಗೆ ಡಿ ಕೆ ಶಿವಕುಮಾರ್ ಅವರಿಗೆ, ಖರ್ಗೆ ಅವರಿಗೆ, ಮೂಲ ಕಾಂಗ್ರೆಸ್ಸಿಗರಿಗೆ ಇದೊಂದು ಹಿನ್ನಡೆ ಅಂತ ನೀವು ಹೇಳ್ತೀರಾ? ಇಲ್ಲ, ಏನು ಆಗೋದಿಲ್ಲ, ಬಹಳ ದೊಡ್ಡ ಬದಲಾವಣೆ ಆಗೋದಿಲ್ಲ ಅಂತ ನೀವು ಭಾವಿಸ್ತೀರಾ? ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.